ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ. ಮುರುಳಿ ದಿನಾಂಕ 21/12/2025. ಅವ್ಯಕ್ತ ಬಾಪ್ತಾದ ಮಧುಬನ. ರಿವೈಸ್ 5/3/2008. ಸಂಗಮಯುಗದ ಬ್ಯಾಂಕ್ನಲ್ಲಿ ಶಾಂತಿಯ ಶಕ್ತಿ ಹಾಗೂ ಶ್ರೇಷ್ಠ ಕರ್ಮವನ್ನು ಜಮಾ ಮಾಡಿ ಶಿವ ಮಂತ್ರದಿಂದ ನನ್ನತನವನ್ನು ಪರಿವರ್ತನೆ ಮಾಡಿಕೊಳ್ಳಿ. ಇಂದು ಬಾಪ್ತಾದ 4 ಕಡೆ ಇರುವ ಮಕ್ಕಳ ಸ್ನೇಹವನ್ನು ನೋಡುತ್ತಿದ್ದಾರೆ. ನೀವೆಲ್ಲರೂ ಕೂಡ ಸ್ನೇಹದ ವಿಮಾನದಲ್ಲಿ ಇಲ್ಲಿಗೆ ಬಂದು ತಲುಪಿದ್ದೀರಾ. ಈ ಸ್ನೇಹದ ವಿಮಾನ ಬಹಳ ಸಹಜವಾಗಿ ಸ್ನೇಹಿಯ ಹತ್ತಿರ ತಲುಪಿಸುತ್ತದೆ. ಈ ಸ್ನೇಹದ ವಿಮಾನ ಬಹಳ ಸಹಜವಾಗಿ ಸ್ನೇಹಿಯಾದಂತಹ ತಂದೆಯ ಬಳಿ ನಮ್ಮನ್ನು ತಲುಪಿಸುತ್ತದೆ. ಬಾಪ್ತಾದ ನೋಡುತ್ತಿದ್ದಾರೆ. ಇಂದು ವಿಶೇಷವಾಗಿ ಎಲ್ಲರೂ ಲವಲೀನ ಆದಂತಹ ಆತ್ಮರು ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಆಟವನ್ನು ಆಡುತ್ತಿದ್ದಾರೆ. ಬಾಪ್ತಾದರವರು ಕೂಡ 4 ಕಡೆ ಇರುವಂತಹ ಮಕ್ಕಳ ಸ್ನೇಹದಲ್ಲಿ ಸಮಾವೇಶ ಆಗಿದ್ದಾರೆ. ಈ ಪರಮಾತ್ಮನ ಸ್ನೇಹ ತಂದೆಯ ಸಮಾನ ಸಹಜವಾಗಿ ಅಶರೀರಿಯನ್ನಾಗಿ ಮಾಡುತ್ತದೆ. ವ್ಯಕ್ತ ಭಾವದಿಂದ ದೂರ ಮಾಡಿ ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತರನ್ನಾಗಿ ಮಾಡುತ್ತದೆ. ಬಾಪ್ತಾದರವರು ಕೂಡ ಪ್ರತಿಯೊಬ್ಬ ಮಕ್ಕಳನ್ನು ಸಮಾನ ಸ್ಥಿತಿಯಲ್ಲಿ ನೋಡಿ ಹರ್ಷಿತರಾಗುತ್ತಿದ್ದಾರೆ. ಇಂದಿನ ದಿನ ಎಲ್ಲ ಮಕ್ಕಳು ಶಿವರಾತ್ರಿ ಹಾಗೂ ಶಿವ ಜಯಂತಿಯ ಸಲುವಾಗಿ ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ. ಬಾಪ್ತಾದರವರು ಕೂಡ ತಮ್ಮ ವತನದಿಂದ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಇಲ್ಲಿಗೆ ಬಂದಿದ್ದಾರೆ. ಬಾಪ್ತಾದ ಕೂಡ ತಮ್ಮ ತಮ್ಮ ವತನದಿಂದ ಮಕ್ಕಳಾದ ನಿಮ್ಮ ಜನ್ಮದಿನವನ್ನು ಆಚರಿಸಲು ಇಲ್ಲಿಗೆ ಬಂದು ತಲುಪಿದ್ದಾರೆ. ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನ ಈ ಸಮಯದಲ್ಲಿ ಮಾತ್ರ ಆಚರಿಸಲಾಗುತ್ತದೆ. ಇಡೀ ಕಲ್ಪದಲ್ಲಿ ತಂದೆಯ ಜನ್ಮದಿನ ಹಾಗೂ ಮಕ್ಕಳಾದ ನಿಮ್ಮ ಜನ್ಮದಿನ ಅತಿ ಭಿನ್ನವಾಗಿದೆ ಮತ್ತು ಅತಿ ಪ್ರಿಯವಾಗಿದೆ. ಭಕ್ತರು ಕೂಡ ಈ ಉತ್ಸವವನ್ನು ಬಹಳಷ್ಟು ಭಾವನೆ ಹಾಗೂ ಪ್ರೀತಿಯಿಂದ ಆಚರಿಸುತ್ತಾರೆ. ನೀವು ಈ ಶ್ರೇಷ್ಠ ಜನ್ಮದಲ್ಲಿ ಏನು ಶ್ರೇಷ್ಠ ಅಲೌಕಿಕ ಕರ್ಮವನ್ನು ಮಾಡಿದ್ದೀರೋ ಮತ್ತು ಈಗಲೂ ಕೂಡ ಮಾಡುತ್ತಿದ್ದೀರೋ ಇದರ ನೆನಪಾರ್ಥವಾಗಿ ಬಲೆ ಅಲ್ಪ ಕಾಲಕ್ಕೋಸ್ಕರ ನಿಮ್ಮ ಜನ್ಮದಿನವನ್ನು ಆಚರಿಸುತ್ತಾರೆ. ಆದರೂ ಕೂಡ ಭಕ್ತರು ಕೂಡ ಚಮತ್ಕಾರವನ್ನು ಮಾಡುತ್ತಾರೆ. ಭಕ್ತರ ಚಮತ್ಕಾರ ಕೂಡ ಅದ್ಭುತ ಆಗಿದೆ. ನೆನಪಾರ್ಥವನ್ನು ಆಚರಿಸುವವರು, ನೆನಪಾರ್ಥವನ್ನು ಮಾಡುವವರು ಎಷ್ಟೊಂದು ಅದ್ಭುತ ರೂಪದಲ್ಲಿ ನೆನಪಾರ್ಥವನ್ನು ಮಾಡುತ್ತಿದ್ದಾರೆ ಮತ್ತು ಆಚರಿಸುತ್ತಿದ್ದಾರೆ ನೋಡಿ. ಅವರು ಕಾಪಿ ಮಾಡುವುದರಲ್ಲಿ ಚತುರರಾಗಿದ್ದಾರೆ, ಏಕೆಂದರೆ ಅವರು ನಿಮ್ಮ ಭಕ್ತರಾಗಿದ್ದಾರಲ್ಲವೇ. ಆದರೆ ನಿಮ್ಮ ಶ್ರೇಷ್ಠತೆಯ ಫಲ ನಿಮ್ಮ ನೆನಪಾರ್ಥವನ್ನು ಆಚರಣೆ ಮಾಡುವಂಥವರಿಗೆ ನಿಮ್ಮ ಮೂಲಕ ವರದಾನವನ್ನು ಪ್ರಾಪ್ತಿ ಮಾಡಿಸುತ್ತದೆ. ನಿಮ್ಮ ಶ್ರೇಷ್ಠತೆಯ ಫಲ ನಿಮ್ಮ ನೆನಪಾರ್ಥವನ್ನು ಆಚರಣೆ ಮಾಡುವವರಿಗೆ ವರದಾನದ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ. ನೀವು ಈ ಒಂದು ಜನ್ಮಕ್ಕೋಸ್ಕರ ಒಮ್ಮೆ ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಇದನ್ನು ಅವರು ಕಾಪಿ ಮಾಡಿದ್ದಾರೆ ತಾನೆ. ಅವರು ಒಂದು ದಿನಕ್ಕೋಸ್ಕರ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ನೀವು ಈ ನಿಮ್ಮ ಸಂಪೂರ್ಣ ಜನ್ಮದಲ್ಲಿ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ನೀವೀಗ ಸಂಪೂರ್ಣ ಜನ್ಮದಲ್ಲಿ ಪವಿತ್ರ ಅನ್ನದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಭಕ್ತರು ಒಂದು ದಿನಕ್ಕೋಸ್ಕರ ಆಹಾರದ ವ್ರತವನ್ನು ಮಾಡುತ್ತಾರೆ. ಬಾಪ್ತಾದ ಇಂದು ಅಮೃತ ವೇಳೆಯಲ್ಲಿ ನೋಡುತ್ತಿದ್ದರು. ನಿಮ್ಮೆಲ್ಲರ ಭಕ್ತರೇನೂ ಕಡಿಮೆ ಇಲ್ಲ. ಅವರ ವಿಶೇಷತೆ ಕೂಡ ಬಹಳ ಚೆನ್ನಾಗಿದೆ. ಊಟ ತಿಂಡಿಯ ವ್ರತವನ್ನು ಆಚರಣೆ ಮಾಡುತ್ತಾರೆ. ಮನಸ್ಸಿನ ಸಂಕಲ್ಪದ ಪವಿತ್ರತೆ, ವಚನದ ಪವಿತ್ರತೆ, ಕರ್ಮ ಸಂಬಂಧ ಸಂಪರ್ಕದ ಪವಿತ್ರತೆ, ಈ ಎಲ್ಲ ಕರ್ಮದ ಪಕ್ಕಾ ವ್ರತವನ್ನು ನೀವೆಲ್ಲರೂ ಸಂಪೂರ್ಣ ಜನ್ಮಕ್ಕೋಸ್ಕರ ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ. ಅಥವಾ ಸ್ವಲ್ಪ ಸ್ವಲ್ಪ ಧಾರಣೆ ಮಾಡಿಕೊಂಡಿದ್ದೀರೋ. ಪವಿತ್ರತೆ ಬ್ರಾಹ್ಮಣ ಜೀವನಕ್ಕೆ ಆಧಾರ ಆಗಿದೆ. ಪೂಜ್ಯರಾಗುವುದಕ್ಕೆ ಪವಿತ್ರತೆ ಆಧಾರ ಆಗಿದೆ. ಶ್ರೇಷ್ಠ ಪ್ರಾಪ್ತಿಗೆ ಪವಿತ್ರತೆ ಆಧಾರ ಆಗಿದೆ. ಆದ್ದರಿಂದ ನೀವೆಲ್ಲರೂ ಭಾಗ್ಯಶಾಲಿ ಆತ್ಮರು ಇಲ್ಲಿಗೆ ಬಂದು ತಲುಪಿದ್ದೀರಾ. ಅಂದ ಮೇಲೆ ಈ ಜನ್ಮದ ಉತ್ಸವ
ಪವಿತ್ರರಾಗುವುದರಿಂದ 4 ಪ್ರಕಾರದ ಪವಿತ್ರತೆಯನ್ನು ನೀವು ಧಾರಣೆ ಮಾಡಿಕೊಳ್ಳುತ್ತೀರಾ. ಅಂದರೆ ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚರ್ಯ ಅಷ್ಟೇ ಅಲ್ಲ, ಮನ, ವಚನ, ಕರ್ಮ, ಸಂಬಂಧ ಸಂಪರ್ಕದಲ್ಲೂ ಕೂಡ ಪವಿತ್ರತೆಯನ್ನು ಪರೀಕ್ಷೆ ಮಾಡಿಕೊಳ್ಳಿ. ಈ ರೀತಿ ಸಂಪೂರ್ಣ ಪವಿತ್ರತೆಯ ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಯಾರು ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ಅಲ್ಪ ಸ್ವಲ್ಪ ಕಚ್ಚಾ ವ್ರತವನ್ನು ಧಾರಣೆ ಮಾಡಿಕೊಂಡಿಲ್ಲ ತಾನೆ? ಅವರು ಕೈಯನ್ನು ಎತ್ತಿ. ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿರುವಂಥವರು ಕೈಯನ್ನು ಎತ್ತಿ. ಪಕ್ಕಾ ವ್ರತ ಎಷ್ಟು ಪಕ್ಕಾ ಆಗಿದ್ದೀರಾ? ಯಾರಾದರೂ ಅಲುಗಾಡಿಸಿದರೆ ಅಲುಗಾಡುತ್ತೀರಾ ಅಥವಾ ಅಲುಗಾಡುವುದಿಲ್ಲವೋ? ಆಗಾಗ ಮಾಯೆ ಬರುತ್ತದೆ ತಾನೆ? ಅಥವಾ ಮಾಯೆಗೆ ಬೀಳ್ಕೊಡುಗೆಯನ್ನು ಕೊಟ್ಟಿದ್ದೀರೋ? ಅಥವಾ ನೀವು ಬೀಳ್ಕೊಡುಗೆಯನ್ನು ನೀಡಿದ ನಂತರವೂ ಮಾಯೆ ಬರುತ್ತದೆಯೇನು? ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ? ಸದಾ ಕಾಲಕ್ಕೋಸ್ಕರ ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ? ಅಥವಾ ಸ್ವಲ್ಪ ಸಮಯಕ್ಕೋಸ್ಕರ ಕೆಲವೊಮ್ಮೆ ಮಾತ್ರ ಧಾರಣೆ ಮಾಡಿಕೊಳ್ಳುತ್ತೀರೋ? ಕೆಲವೊಮ್ಮೆ ಸ್ವಲ್ಪ ಧಾರಣೆ ಮಾಡಿಕೊಳ್ಳುತ್ತೀರಾ, ಕೆಲವೊಮ್ಮೆ ಬಹಳಷ್ಟು ಧಾರಣೆ ಮಾಡಿಕೊಳ್ಳುತ್ತೀರೇನು? ಕೆಲವೊಮ್ಮೆ ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ, ಕೆಲವೊಮ್ಮೆ ಕಚ್ಚಾ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಈ ರೀತಿಯಂತೂ ಆಗುತ್ತಿಲ್ಲ ತಾನೆ? ಏಕೆಂದರೆ ಬಾಪ್ದಾದರವರ ಬಗ್ಗೆ ಎಲ್ಲರಿಗೂ 100%ಗಿಂತ ಹೆಚ್ಚು ಪ್ರೀತಿ ಇದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದೀರಾ. ಒಂದು ವೇಳೆ ತಂದೆಯ ಬಗ್ಗೆ ನಿಮಗೆ ಎಷ್ಟು ಪ್ರೀತಿ ಇದೆ ಎಂದು ಬಾಪ್ದಾದ ಕೇಳಿದರೆ ಎಲ್ಲರೂ ಬಹಳಷ್ಟು ಉಮಂಗುತ್ಸಾಹದಿಂದ ಕೈಯನ್ನು ಎತ್ತುತ್ತೀರಾ. ಪ್ರೀತಿಯ ಪರ್ಸೆಂಟೇಜ್ನಲ್ಲಿ ಬಹಳಷ್ಟು ಜನ ನಂಬರ್ 1ನಲ್ಲಿ ಇದ್ದೀರಾ, ಕಡಿಮೆ ಇಲ್ಲ. ಬಾಪ್ದಾದ ಕೂಡ ಮೆಜಾರಿಟಿ ಮಕ್ಕಳನ್ನು ಪ್ರೀತಿಯಲ್ಲಿ ಪಾಸಾಗಿರುವ ರೂಪದಲ್ಲಿ ನೋಡುತ್ತಿದ್ದಾರೆ. ಮೆಜಾರಿಟಿ ಮಕ್ಕಳು ಪ್ರೀತಿಯ ವಿಷಯದಲ್ಲಿ ಪಾಸಾಗಿದ್ದಾರೆ ಎಂದು ತಂದೆ ತಿಳಿಸುತ್ತಾರೆ. ಆದರೆ ಪವಿತ್ರತೆಯ ವ್ರತದಲ್ಲಿ 4 ರೂಪದಲ್ಲಿ ಮನ, ವಚನ, ಕರ್ಮ, ಸಂಬಂಧ ಸಂಪರ್ಕ 4 ರೂಪದಲ್ಲೂ ಸಂಪೂರ್ಣ ಪವಿತ್ರತೆಯ ವ್ರತವನ್ನು ನಿಭಾಯಿಸುವುದರಲ್ಲಿ ಪರ್ಸೆಂಟೇಜ್ನಲ್ಲಿ ಬರುತ್ತೀರಾ. ಈಗ ಬಾಪ್ದಾದ ಏನನ್ನು ಬಯಸುತ್ತಿದ್ದಾರೆ? ಸಮಾನ ಆಗುವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಅಂದ ಮೇಲೆ ಪ್ರತಿಯೊಬ್ಬ ಮಗುವಿನ ಚೆಹರೆಯಲ್ಲಿ ತಂದೆಯ ಮೂರ್ತಿ ಕಾಣಿಸಬೇಕು ಅನ್ನುವುದು ಬಾಪ್ದಾದರವರ ಬಯಕೆಯಾಗಿದೆ. ಪ್ರತಿಯೊಂದು ಮಗುವಿನ ಚೆಹರೆಯಲ್ಲಿ ತಂದೆಯ ಮೂರ್ತಿ ಕಾಣಿಸಬೇಕು ಅನ್ನುವುದು ತಂದೆಯ ಇಚ್ಛೆಯಾಗಿದೆ. ನಿಮ್ಮ ಪ್ರತಿಯೊಂದು ಮಾತು ತಂದೆಯ ಸಮಾನ ಮಾತಾಗಿರಬೇಕು. ಬಾಪ್ದಾದರವರ ಮಾತು ವರದಾನದ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ. ಬಾಪ್ದಾದರವರ ಮಾತು ವರದಾನ ಆಗಿದೆ. ಆದ್ದರಿಂದ ನಿಮ್ಮೆಲ್ಲರ ಮುಖದಲ್ಲಿ ಬಾಬಾರವರ ಮೂರ್ತಿ ಕಾಣಿಸಬೇಕು. ನಿಮ್ಮೆಲ್ಲರ ಚೆಹರೆಯಲ್ಲಿ ಬಾಬಾರವರ ಮೂರ್ತಿ ಕಾಣಿಸುತ್ತದೆ ತಾನೆ ಎಂದು ಪರೀಕ್ಷೆ ಮಾಡಿಕೊಳ್ಳಿ. ನನ್ನ ಚೆಹರೆಯಲ್ಲಿ ತಂದೆಯ ಮೂರ್ತಿ ಕಾಣಿಸುತ್ತಿದೆಯಾ ಎಂದು ಪರೀಕ್ಷೆ ಮಾಡಿಕೊಳ್ಳಿ. ಬಾಬಾರವರ ಮೂರ್ತಿ ಯಾವುದಾಗಿದೆ? ಸಂಪನ್ನ ಸ್ವರೂಪದ ಮೂರ್ತಿ ಬಾಬಾರವರ ಮೂರ್ತಿಯಾಗಿದೆ. ಎಲ್ಲ ಮಾತುಗಳಲ್ಲೂ ತಂದೆ ಸಂಪನ್ನ ಆಗಿದ್ದಾರೆ. ಹಾಗೆ ಪ್ರತಿಯೊಂದು ಮಗುವಿನ ನಯನ, ಪ್ರತಿಯೊಂದು ಮಗುವಿನ ಚೆಹರೆ ತಂದೆಯ ಸಮಾನ ಆಗಿದೆ ತಾನೆ? ಸದಾ ಮುಗುಳ್ನಗುವ ಚೆಹರೆ ನಿಮ್ಮ ಚೆಹರೆ ಆಗಿದೆಯೋ? ಅಥವಾ ಕೆಲವೊಮ್ಮೆ ವಿಚಾರವನ್ನು ಮಾಡುವ ಚೆಹರೆ, ಕೆಲವೊಮ್ಮೆ ವ್ಯರ್ಥ ಸಂಕಲ್ಪಗಳ ಛಾಯೆಯ ಚೆಹರೆ ನಿಮ್ಮ ಚೆಹರೆ ಆಗಿರುತ್ತದೆಯೋ? ಏಕೆಂದರೆ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಮಾಯೆ ನಿಮ್ಮ ಈ ಶ್ರೇಷ್ಠ ಜೀವನದಲ್ಲಿ ನಿಮ್ಮನ್ನು ಎದುರಿಸುತ್ತದೆ ಎಂದು ತಂದೆ ತಿಳಿಸಿದ್ದಾರೆ. ಆದರೆ ಮಾಯೆಯ ಕೆಲಸವೇ ನಿಮ್ಮನ್ನು ಎದುರಿಸುವುದಕ್ಕೋಸ್ಕರ ಬರುವುದಾಗಿದೆ. ನೀವು ಸದಾ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿರುವುದು ನಿಮ್ಮ ಕಾರ್ಯ ಆಗಿದೆ. ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಂತಹ ಆತ್ಮರ ಸಮ್ಮುಖಕ್ಕೆ ಮಾಯೆ ಬರಲು ಸಾಧ್ಯ ಇಲ್ಲ. ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿರುವಂತಹ ಆತ್ಮರ ಕೆಲಸ ದೂರದಿಂದಲೇ ಮಾಯೆಯನ್ನು ಓಡಿಸುವುದಾಗಿದೆ. ಬಾಪ್ದಾದ ನೋಡುತ್ತಾರೆ, ಕೆಲವೊಮ್ಮೆ ಮಕ್ಕಳು ದೂರದಿಂದ ಮಾಯೆಯನ್ನು ಓಡಿಸುವುದಿಲ್ಲ, ಮಾಯೆ ಬಂದು ಬಿಡುತ್ತದೆ. ಮಾಯೆಗೆ ಸಮೀಪಕ್ಕೆ ಬರಲು ಮಕ್ಕಳು ಬಿಡುತ್ತಾರೆ, ಅಂದರೆ ಮಾಯೆಯ ಪ್ರಭಾವಕ್ಕೆ ವಶ ಆಗುತ್ತಾರೆ. ಒಂದು ವೇಳೆ ದೂರದಿಂದ ಮಾಯೆಯನ್ನು ಓಡಿಸದೇ ಇದ್ದರೆ ಮಾಯೆಗೂ ಕೂಡ ಅಭ್ಯಾಸ ಆಗಿಬಿಡುತ್ತದೆ. ಏಕೆಂದರೆ ಇವರು ನನಗೆ ತಮ್ಮ ಬಳಿ ಕುಳಿತುಕೊಳ್ಳಲು ಬಿಡುತ್ತಾರೆ ಎಂದು ಮಾಯೆಗೆ ಗೊತ್ತಾಗಿದೆ. ಮಾಯೆ ಬರುತ್ತದೆ, ಮಾಯೆ ಬಂದು ನಿಮ್ಮ ಬಳಿ ಕುಳಿತುಕೊಳ್ಳುವುದರ ಲಕ್ಷಣ ಏನಾಗಿದೆ? ಇದು ಮಾಯೆಯಾಗಿದೆ ಎಂದು ಮಕ್ಕಳಾದ ನೀವು ಯೋಚನೆಯನ್ನು ಮಾಡುತ್ತೀರಾ. ಆದರೂ ಕೂಡ ಏನೆಂದು ಯೋಚನೆಯನ್ನು ಮಾಡುತ್ತೀರಾ?
ಈಗ ಇನ್ನೂ ನಾವು ಸಂಪೂರ್ಣರಾಗಿಲ್ಲ, ಯಾರೂ ಸಂಪೂರ್ಣರಾಗಿಲ್ಲ ಅಂದ ಮೇಲೆ ಈ ರೀತಿ ಆಗುತ್ತದೆ. ಈಗ ಸಂಪೂರ್ಣ ಆಗುತ್ತಿದ್ದೇವೆ, ಸಂಪೂರ್ಣ ಆಗೇ ಬಿಡುತ್ತೇವೆ. ಈ ರೀತಿ ಮಾಡುತ್ತೇವೆ, ನೋಡುತ್ತೇವೆ, ಆಗುತ್ತೇವೆ ಎಂದು ಹೇಳುವುದು ಅಂದರೆ ಮಾಯೆಯನ್ನು ಕೂರಿಸಿಕೊಳ್ಳುವುದಾಗಿದೆ. ಈ ರೀತಿ ನಿಮ್ಮ ಬಳಿ ಬಂದು ಕುಳಿತುಕೊಳ್ಳುವ ಅಭ್ಯಾಸ ಮಾಯೆಗೆ ಆಗಿಬಿಟ್ಟಿದೆ. ಒಂದು ದಿನ ಜನ್ಮದಿನವನ್ನು ಆಚರಣೆ ಮಾಡುತ್ತೀರಾ. ತಂದೆ ಕೂಡ ಮಕ್ಕಳಿಗೆ ಆಶೀರ್ವಾದವನ್ನು ನೀಡುತ್ತಾರೆ, ಶುಭಾಶಯವನ್ನು ನೀಡುತ್ತಾರೆ. ಆದರೆ ತಂದೆ ಪ್ರತಿಯೊಂದು ಮಗುವನ್ನು ನಂಬರ್ 1ನಲ್ಲಿ ನೋಡಲು ಬಯಸುತ್ತಾರೆ. ಕೊನೆಯ ನಂಬರ್ನ ಮಗು ಕೂಡ ನಂಬರ್ 1ನಲ್ಲಿ ಇರಬೇಕು ಎಂದು ತಂದೆ ಬಯಸುತ್ತಾರೆ. ಕೊನೆಯ ನಂಬರ್ನ ಮಗುವನ್ನು ಕೂಡ ತಂದೆ ಯಾವ ರೂಪದಲ್ಲಿ ನೋಡಲು ಬಯಸುತ್ತಾರೆ? ಕೊನೆಯ ನಂಬರ್ನ ಮಗು ಕೂಡ ತಂದೆಗೆ ಪ್ರಿಯ ಆಗಿದೆ. ತಂದೆ ಕೊನೆಯ ನಂಬರ್ನ ಮಗುವನ್ನೂ ಕೂಡ ಸದಾ ಅರಳಿರುವ ಗುಲಾಬಿಯಂತೆ ನೋಡಲು ಬಯಸುತ್ತಾರೆ. ಬಾಡಿ ಹೋದಂತಹ ರೂಪದಲ್ಲಿ ನೋಡಲು ಬಯಸುವುದಿಲ್ಲ. ಬಾಡಿ ಹೋಗಲು ಕಾರಣ ಹುಡುಗಾಟಿಕೆ ಆಗಿದೆ. ಹುಡುಗಾಟಿಕೆಗೆ ವಶ ಆಗಿ ಮಕ್ಕಳು ಬಾಡಿ ಹೋಗುತ್ತೀರಾ. ನೋಡುತ್ತೇವೆ, ಮಾಡಿಯೇ ಬಿಡುತ್ತೇವೆ, ತಲುಪಿ ಬಿಡುತ್ತೇವೆ. ನೋಡುತ್ತೇವೆ, ಮಾಡುತ್ತೇವೆ, ವೇ ಅನ್ನುವ ಭಾಷೆಯನ್ನು ಬಳಸುವ ಕಾರಣ ಮಾಯೆ ನಿಮ್ಮನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ. ಈಗ ಸ್ವಯಂವನ್ನು ಪರೀಕ್ಷೆ ಮಾಡಿಕೊಳ್ಳಿ. ಎಷ್ಟೊಂದು ಸಮಯ ಕಳೆದು ಹೋಗಿದೆ. ಈಗ ಸಮಯದ ಸಮೀಪತೆಗೆ ತಕ್ಕಂತೆ ಮತ್ತು ವರ್ತಮಾನ ಸಮಯದ ಸೂಚನೆಗೆ ತಕ್ಕಂತೆ ನಾವು ಬಾಪ್ತಾದ ಹೇಳಿದಂತೆ ಸಂಪನ್ನ ಆಗಿದ್ದೇವಾ? ಈಗ ಸಮಯದ ಸಮೀಪತೆಗನುಸಾರವಾಗಿ ತಂದೆ ಇದ್ದಕ್ಕಿದ್ದಂತೆ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಾರೆ. ಸೂಚನೆಯನ್ನು ಕೊಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ತಂದೆ ಸೂಚನೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಇಂತಹ ಸಮಯಕ್ಕಾಗಿ ಮಕ್ಕಳು ಸದಾ ಸಿದ್ಧರಾಗಿರಬೇಕು, ಜಾಗೃತರಾಗಿರಬೇಕು. ಈಗ ನೀವು ಸದಾ ತಯಾರಾಗಿರುವ, ಜಾಗೃತರಾಗಿರುವ ಅವಶ್ಯಕತೆ ಇದೆ. ಜಾಗೃತರಾಗಿರುವುದಕ್ಕೋಸ್ಕರ ನಿಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ನನ್ನ ಮನಸ್ಸು ಮತ್ತು ಬುದ್ಧಿ ಸದಾ ಸ್ವಚ್ಛವಾಗಿದೆಯೇ ಎಂದು ಚೆಕ್ ಮಾಡಿಕೊಳ್ಳಿ. ಮನಸ್ಸು ಬುದ್ಧಿ ಸ್ವಚ್ಛವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಆಗ ಸಮಯಕ್ಕೆ ಸರಿಯಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ಸಮಯದಲ್ಲಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಮನಸ್ಸು ಬುದ್ಧಿಯಲ್ಲಿ ಗ್ರಹಿಸುವ ಶಕ್ತಿ ಮತ್ತು ಪ್ರೇರಣೆಯನ್ನು ನೀಡುವಂತಹ ಶಕ್ತಿ, ಈ ಎರಡೂ ಶಕ್ತಿಗಳ ಅವಶ್ಯಕತೆ ಇದೆ. ಈಗ ಎಂತಹ ಸಮಯ ಬರುತ್ತದೆ ಅಂದರೆ ಎಷ್ಟೇ ದೂರದಲ್ಲಿ ಇದ್ದರೂ ಕೂಡ ಸ್ಪಷ್ಟ ಮತ್ತು ಸ್ವಚ್ಛ ಮನಸ್ಸು ಬುದ್ಧಿ ಇದ್ದರೆ ಅವರಿಗೆ ತಂದೆಯ ಸೂಚನೆ, ತಂದೆಯ ಸಲಹೆ, ತಂದೆ ಯಾವ ಶ್ರೀಮತವನ್ನು ನೀಡುತ್ತಿದ್ದಾರೋ ಅದನ್ನು ಗ್ರಹಿಸಲು ಸಾಧ್ಯ ಆಗುತ್ತದೆ. ಈಗ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಎಂದು ಅವರಿಗೆ ಪ್ರೇರಣೆ ಸಿಗುತ್ತದೆ. ಆದ್ದರಿಂದ ಬಾಪ್ತಾದ ಮೊದಲೇ ಮಕ್ಕಳಿಗೆ ತಿಳಿಸಿದ್ದಾರೆ, ವರ್ತಮಾನ ಸಮಯದಲ್ಲಿ ಶಾಂತಿಯ ಶಕ್ತಿಯನ್ನು ನಿಮ್ಮ ಬಳಿ ಜಮಾ ಮಾಡಿಕೊಳ್ಳಬೇಕು. ಶಾಂತಿಯ ಶಕ್ತಿಯನ್ನು ಎಷ್ಟು ಜಮಾ ಮಾಡಿಕೊಳ್ಳಲು ಸಾಧ್ಯವೋ ಅಷ್ಟು ಜಮಾ ಮಾಡಿಕೊಳ್ಳಿ. ಯಾವಾಗ ಬೇಕೋ, ಹೇಗೆ ಬೇಕೋ ಹಾಗೆ ಮನಸ್ಸು ಬುದ್ಧಿಯನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲು ನಿಮಗೆ ಸಾಧ್ಯ ಆಗಬೇಕು. ವ್ಯರ್ಥ ಸಂಕಲ್ಪ ಸ್ವಪ್ನದಲ್ಲೂ ಕೂಡ ನಿಮ್ಮನ್ನು ಸ್ಪರ್ಶಿಸಬಾರದು. ಈ ರೀತಿ ಮನಸ್ಸು ನಿಯಂತ್ರಣದಲ್ಲಿ ಇರಬೇಕು. ಆದ್ದರಿಂದ ಮನಸ್ಸನ್ನು ಗೆದ್ದವರು ಜಗತ್ತನ್ನೇ ಗೆಲ್ಲುತ್ತಾರೆ ಎಂದು ಹೇಳಲಾಗುತ್ತದೆ. ಹೇಗೆ ಸ್ಥೂಲ ಕರ್ಮೇಂದ್ರಿಯದಲ್ಲಿ ಕೈಯನ್ನು ಹೇಗೆ ಬೇಕೋ ಹಾಗೆ ಎಷ್ಟು ಸಮಯದವರೆಗೆ ಬೇಕೋ ಅಷ್ಟು ಸಮಯ ನಿಮ್ಮ ಆದೇಶದಂತೆ ನಡೆಸಲು ನಿಮಗೆ ಸಾಧ್ಯ ಆಗುತ್ತದೆ. ಅದೇ ರೀತಿ ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುವ ಶಕ್ತಿ ಆತ್ಮದಲ್ಲಿ ಪ್ರತಿಕ್ಷಣ ಇಮರ್ಜ್ ಆಗಿ ಇರಬೇಕು. ಈ ರೀತಿಯಲ್ಲ ಯೋಗದ ಸಮಯದಲ್ಲಿ ಅನುಭವ ಆಗುತ್ತದೆ, ಆದರೆ ಕರ್ಮದ ಸಮಯದಲ್ಲಿ, ವ್ಯವಹಾರದ ಸಮಯದಲ್ಲಿ, ಸಂಬಂಧ ಸಂಪರ್ಕದ ಸಮಯದಲ್ಲಿ ಕಡಿಮೆ ಅನುಭವ ಆಗುತ್ತದೆ ಎಂದು ಹೇಳಬೇಡಿ. ಅಚಾನಕ್ಕಾಗಿ ಇದ್ದಕ್ಕಿದ್ದಂತೆ ಪರೀಕ್ಷಾ ಪೇಪರ್ ಬರುತ್ತದೆ. ಏಕೆಂದರೆ ಅಂತಿಮ ಪರೀಕ್ಷಾ ಪೇಪರ್ನ ರಿಸಲ್ಟನ್ನು ಮೊದಲೇ ಮಧ್ಯದಲ್ಲಿ ಚೆಕ್ ಮಾಡಿ ನಂತರ ರಿಸಲ್ಟನ್ನು ನೀಡಲಾಗುತ್ತದೆ. ಅಂತಿಮ ಫಲಿತಾಂಶಕ್ಕೋಸ್ಕರ ಮಧ್ಯದಲ್ಲಿ ಪರೀಕ್ಷೆಯನ್ನು ಮಾಡಲಾಗುತ್ತದೆ. ಅಂದ ಮೇಲೆ ಈ ಜನ್ಮದಿನದಂದು ವಿಶೇಷವಾಗಿ ಏನನ್ನು ಮಾಡುತ್ತೀರಾ? ಶಾಂತಿಯ ಶಕ್ತಿಯನ್ನು ಎಷ್ಟು ಜಮಾ ಮಾಡಿಕೊಳ್ಳಲು ಸಾಧ್ಯ ಇದೆ ಅಷ್ಟು ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ. 1 ಸೆಕೆಂಡ್ನಲ್ಲಿ ಮಧುರ ಶಾಂತಿಯ ಅನುಭವದಲ್ಲಿ ಮಗ್ನ ಆಗಿ. ಏಕೆಂದರೆ ವಿಜ್ಞಾನ ಹಾಗೂ ಶಾಂತಿ ಎರಡೂ ಕಾರ್ಯವನ್ನು ಮಾಡುತ್ತಿದೆ. ಸೈನ್ಸ್ ಹಾಗೂ ಸೈಲೆನ್ಸ್ ಎಂದು ಹೇಳಲಾಗುತ್ತದೆ. ವಿಜ್ಞಾನ ಅತಿಯಾಗಿ ಮುಂದೆ ಹೋಗುತ್ತಿದೆ. ವಿಜ್ಞಾನದ ಮೇಲೆ ಶಾಂತಿಯ ಶಕ್ತಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ. ಶಾಂತಿಯ ಶಕ್ತಿಯಿಂದ ದೂರದಲ್ಲಿ ಕುಳಿತಿರುವ
ಯಾವುದೇ ಆತ್ಮಕ್ಕೆ ಬೇಕಾದರೂ ನೀವು ಸಹಯೋಗವನ್ನು ಕೊಡಬಹುದು. ಆ ಆತ್ಮಕ್ಕೆ ಶಕ್ತಿಯನ್ನು ಕೊಡಬಹುದು. ಬ್ರಹ್ಮ ತಂದೆಯನ್ನು ನೋಡಿದ್ದೀರ ತಾನೆ? ಯಾವಾಗ ಬೇಕೋ ಆಗ ಯಾವ ಅನನ್ಯ ಮಗುವಿಗೆ ಸಹಯೋಗದ ಅವಶ್ಯಕತೆ ಇದೆಯೋ ಅವರಿಗೆ ಸಹಯೋಗವನ್ನು ನೀಡುತ್ತಿದ್ದರು. ಯಾವಾಗಾದರೂ ಯಾವುದೇ ಅನನ್ಯ ಮಗು ಸ್ವಲ್ಪ ಏರುಪೇರಿನಲ್ಲಿ ಸಿಕ್ಕಿ ಹಾಕಿಕೊಂಡರೆ, ಶಾರೀರಿಕ ಲೆಕ್ಕಾಚಾರಕ್ಕೆ ಒಳಗಾಗಿ ಕಾಯಿಲೆಗೆ ಒಳಗಾಗಿದ್ದರೆ ಬೆಳಗ್ಗೆ ಎದ್ದು ಮಕ್ಕಳಿಗೆ ಶಾಂತಿಯ ಶಕ್ತಿಯನ್ನು ಬ್ರಹ್ಮ ತಂದೆ ನೀಡುತ್ತಿದ್ದರು, ಸಕಾಶನ್ನು ಕೊಡುತ್ತಿದ್ದರು. ಹಾಗೂ ಮಕ್ಕಳು ಆ ಶಾಂತಿಯ ಶಕ್ತಿಯ ಅನುಭವವನ್ನು ಮಾಡುತ್ತಿದ್ದರು. ಅಂದ ಮೇಲೆ ಅಂತ್ಯದಲ್ಲಿ ಶಾಂತಿಯ ಶಕ್ತಿಯ ಮೂಲಕ ಸೇವೆಯನ್ನು ಮಾಡಿ ಎಲ್ಲರಿಗೂ ಸಹಯೋಗವನ್ನು ಕೊಡಬೇಕು. ಸಮಯಕ್ಕನುಸಾರವಾಗಿ ಈಗ ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವ ಮಾತಿನ ಕಡೆ ಬಹಳಷ್ಟು ಗಮನವನ್ನು ಕೊಡಿ. ಶಾಂತಿಯ ಶಕ್ತಿ ಹಾಗೂ ಶ್ರೇಷ್ಠ ಕರ್ಮಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವಂತಹ ಬ್ಯಾಂಕ್ ಕೇವಲ ಈ ಸಮಯದಲ್ಲಿ ಮಾತ್ರ ತೆರೆಯುತ್ತದೆ ಮತ್ತು ಯಾವ ಜನ್ಮದಲ್ಲೂ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಇರುವುದಿಲ್ಲ. ಒಂದು ವೇಳೆ ಈಗ ಜಮಾ ಮಾಡಿಕೊಂಡರೆ ಅದು ಅನೇಕ ಜನ್ಮಗಳವರೆಗೂ ನಿಮಗೆ ಉಪಯೋಗಕ್ಕೆ ಬರುತ್ತದೆ. ಈಗ ಜಮಾ ಮಾಡಿಕೊಳ್ಳದೇ ಇದ್ದರೆ ಪುನಃ ಯಾವ ಜನ್ಮದಲ್ಲೂ ಈ ಬ್ಯಾಂಕ್ ಇರದೇ ಇರುವ ಕಾರಣ ಎಲ್ಲಿ ನೀವು ಜಮಾ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ? ಆದ್ದರಿಂದ ಜಮಾದ ಶಕ್ತಿಯನ್ನು ಎಷ್ಟು ಬಳಸಬೇಕು ಎಂದು ಬಯಸುತ್ತೀರೋ, ಅಂದರೆ ಎಷ್ಟು ಜಮಾ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಜಮಾ ಮಾಡಿಕೊಳ್ಳಿ. ಮನುಷ್ಯರು ಕೂಡ ಇದೇ ಮಾತನ್ನೇ ಹೇಳುತ್ತಾರೆ. ಏನು ಮಾಡಬೇಕು ಈಗಲೇ ಮಾಡಿ. ಮಾಡದೇ ಇದ್ದರೆ ಮುಂದೆ ಎಂದೂ ಮಾಡಲು ಸಾಧ್ಯ ಇಲ್ಲ. ಏನನ್ನಾದರೂ ಮಾಡಬೇಕು ಎಂದು ಬಯಸಿದರೆ ಈಗಲೇ ಮಾಡಿ. ಈಗ ಮಾಡದೇ ಇದ್ದರೆ ಮುಂದೆ ಎಂದೂ ಮಾಡಲು ಸಾಧ್ಯ ಇಲ್ಲ. ಏನನ್ನು ಯೋಚಿಸಬೇಕು ಈಗಲೇ ಯೋಚಿಸಿ. ಈಗ ಯಾವುದನ್ನು ಯೋಚನೆ ಮಾಡುತ್ತಿದ್ದೀರೋ ಅದು ಕಾರ್ಯರೂಪದಲ್ಲಿ ಬರಬೇಕು. ಈಗ ನೀವು ಏನನ್ನು ಯೋಚನೆ ಮಾಡುತ್ತೀರೋ ಅದು ಮಾತ್ರ ಉಳಿಯುತ್ತದೆ. ಇನ್ನು ಸ್ವಲ್ಪ ಸಮಯದ ನಂತರ ಸಮಯದ ಸಮೀಪತೆಗನುಸಾರವಾಗಿ ಸಮಯದ ರೇಖೆ ಸಮೀಪಕ್ಕೆ ಬಂದಾಗ ನಿಮ್ಮ ಯೋಚನೆ ಪಶ್ಚಾತ್ತಾಪದ ರೂಪದಲ್ಲಿ ಬದಲಾಗುತ್ತದೆ. ಇದನ್ನು ಮಾಡುತ್ತಿದ್ದೆವು, ಈ ರೀತಿ ಮಾಡಬೇಕಾಗಿತ್ತು, ಈ ಸಮಯದಲ್ಲಿ ಮಾಡಬೇಕಾಗಿತ್ತು ಎಂದು ಅಂತ್ಯದಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆಗ ಈ ಸಂಕಲ್ಪ ಉಳಿಯುವುದಿಲ್ಲ. ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು ಎಂದು ಅಂತ್ಯದಲ್ಲಿ ಇಂತಹ ಸಂಕಲ್ಪ ಉಳಿಯುವುದಿಲ್ಲ. ನಿಮ್ಮ ಸಂಕಲ್ಪ ಪಶ್ಚಾತ್ತಾಪದಲ್ಲಿ ಬದಲಾಗುತ್ತದೆ. ಆದ್ದರಿಂದ ಬಾಪ್ತಾದ ಮೊದಲೇ ಸೂಚನೆಯನ್ನು ನೀಡುತ್ತಿದ್ದಾರೆ. ಶಾಂತಿಯ ಶಕ್ತಿಯನ್ನು ನೀವು ಜಮಾ ಮಾಡಿಕೊಳ್ಳಿ. ಸೆಕೆಂಡ್ನಲ್ಲಿ ಶಾಂತಿಯ ಶಕ್ತಿಯ ಮೂಲಕ ನೀವು ಎಲ್ಲರಿಗೂ ಸಕಾಶನ್ನು ಕೊಡಬೇಕು. ಶಾಂತಿಯ ಶಕ್ತಿಯ ಮೂಲಕ 1 ಸೆಕೆಂಡ್ನಲ್ಲಿ ಯಾವುದು ಸರಿ ಎಂದು ನೀವು ಅರ್ಥ ಮಾಡಿಕೊಳ್ಳಬಹುದು. ಶಾಂತಿಯಲ್ಲಿ ಸೆಕೆಂಡ್ನಲ್ಲಿ ಮುಳುಗಿ ಹೋಗಿ ಈಗ ಈ ರೀತಿ ಪುರುಷಾರ್ಥವನ್ನು ಮಾಡಬೇಕು. ಈಗ ಜಮಾ ಮಾಡಿಕೊಳ್ಳಲು ಪುರುಷಾರ್ಥವನ್ನು ಮಾಡಿ. ಈಗ ಮಾತ್ರ ಜಮಾ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡಲು ಸಾಧ್ಯ. ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ಸ್ನೇಹ ಇದೆ. ಬಾಪ್ತಾದ ಒಂದೊಂದು ಮಗುವನ್ನು ಜೊತೆಗೆ ಕರೆದುಕೊಂಡು ಹೋಗಲು ಇಷ್ಟಪಡುತ್ತಾರೆ. ತಂದೆಯ ಜೊತೆಯಲ್ಲೇ ಇರುತ್ತೇವೆ, ತಂದೆಯ ಜೊತೆಗೇ ಹೋಗುತ್ತೇವೆ ಅನ್ನುವ ಪ್ರತಿಜ್ಞೆಯನ್ನು ನಿಭಾಯಿಸುವುದಕ್ಕೋಸ್ಕರ ತಂದೆಯ ಸಮಾನ ಆಗಬೇಕು. ಈಗಾಗಲೇ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಡಬ್ಬಲ್ ವಿದೇಶದ ಮಕ್ಕಳಿಗೆ ಕೈಯನ್ನು ಹಿಡಿದುಕೊಂಡು ನಡೆಯುವುದು ಬಹಳ ಇಷ್ಟ ಆಗುತ್ತದೆ. ಅಂದ ಮೇಲೆ ಶ್ರೀಮತದ ಕೈಯಲ್ಲಿ ನಿಮ್ಮ ಕೈ ಇರಬೇಕು. ತಂದೆಯ ಶ್ರೀಮತವೇ ನಿಮ್ಮ ಮತ ಆಗಬೇಕು. ಇದಕ್ಕೆ ಕೈಯನ್ನು ಹಿಡಿದುಕೊಂಡು ಹೋಗುವುದು ಎಂದು ಹೇಳಲಾಗುತ್ತದೆ. ಇಂದು ಜನ್ಮದಿನದ ಉತ್ಸವವನ್ನು ಆಚರಣೆ ಮಾಡಲು ಬಂದಿದ್ದೀರಾ. ಬಾಪ್ತಾದರವರಿಗೂ ಕೂಡ ಖುಷಿ ಇದೆ. ನನ್ನ ಮಕ್ಕಳು ಸದಾ ಉತ್ಸಾಹದಲ್ಲಿ ಇರಬೇಕು. ಉತ್ಸಾಹದಲ್ಲಿ ಇದ್ದು ಉತ್ಸವವನ್ನು ಆಚರಣೆ ಮಾಡಬೇಕು. ಪ್ರತಿನಿತ್ಯ ಉತ್ಸವವನ್ನು ಆಚರಣೆ ಮಾಡುತ್ತೀರೋ ಅಥವಾ ಕೇವಲ ವಿಶೇಷ ದಿನದಂದು ಮಾತ್ರ ಉತ್ಸವವನ್ನು ಆಚರಣೆ ಮಾಡುತ್ತೀರೋ? ಸಂಗಮ ಯುಗವೇ ಉತ್ಸವ ಆಗಿದೆ. ಯುಗವೇ ಉತ್ಸವದ ಯುಗ ಆಗಿದೆ. ಬೇರೆ ಯಾವ ಯುಗವು ಸಂಗಮ ಯುಗದಂತೆ ಉತ್ಸವದ ಯುಗ ಅಲ್ಲ. ಅಂದ ಮೇಲೆ ನಾವು ಸಮಾನ ಆಗಲೇಬೇಕು ಅನ್ನುವ ಉಮಂಗುತ್ಸಾಹ ಇರಬೇಕು. ಇದೆ ತಾನೆ? ಈಗಲೇ ಆಗಬೇಕು. ಈಗಲೇ ನಾವು ತಂದೆಯ ಸಮಾನ ಆಗಬೇಕು ಎನ್ನುತ್ತೀರೋ ಅಥವಾ ನೋಡುತ್ತೇವೆ, ಮಾಡುತ್ತೇವೆ, ಆಗುತ್ತೇವೆ, ನೋಡುತ್ತೇವೆ, ಮಾಡುತ್ತೇವೆ, ಆಗುತ್ತೇವೆ ಅನ್ನುವ ಗೇಗೆ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ತಾನೆ? ಈಗಲೇ ಮಾಡಬೇಕು. ಯಾರು ಈಗಲೇ ಮಾಡಬೇಕು, ಈಗಲೇ ಆಗಿ ತೋರಿಸುತ್ತೇವೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ.
ಈಗಲೇ ತಂದೆಯ ಸಮಾನ ಆಗಿ ತೋರಿಸಬೇಕು. ತ್ಯಾಗವನ್ನು ಮಾಡಬೇಕಾಗುತ್ತದೆ, ತಪಸ್ಸನ್ನು ಮಾಡಬೇಕಾಗುತ್ತದೆ. ಏನನ್ನು ಬೇಕಾದರೂ ತ್ಯಾಗ ಮಾಡುವುದಕ್ಕೋಸ್ಕರ ತಯಾರಾಗಿದ್ದೀರಾ? ಎಲ್ಲದಕ್ಕಿಂತ ದೊಡ್ಡ ತ್ಯಾಗ ಯಾವುದಾಗಿದೆ? ತ್ಯಾಗ ಮಾಡುವುದರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಬ್ದ ಯಾವ ತ್ಯಾಗ ಆಗಿದೆ? ತ್ಯಾಗವನ್ನು ಮಾಡುವಾಗ ಯಾವ ಶಬ್ದ ವಿಘ್ನವನ್ನು ಹಾಕುತ್ತದೆ? ತ್ಯಾಗ, ತಪಸ್ಸು, ವೈರಾಗ್ಯ, ಬೇಹದ್ದಿನ ವೈರಾಗ್ಯ. ಇದರಲ್ಲಿ ಒಂದು ಶಬ್ದ ವಿಘ್ನರೂಪ ಆಗುತ್ತದೆ. ಆ ಶಬ್ದವನ್ನು ನೀವು ತಿಳಿದುಕೊಂಡಿದ್ದೀರಾ. ಆ ಒಂದು ಶಬ್ದ ಯಾವುದು? ನಾನು. ದೇಹಾಭಿಮಾನದ ನಾನು ಅನ್ನುವ ಶಬ್ದ ವಿಘ್ನರೂಪ ಆಗುತ್ತದೆ. ಆದ್ದರಿಂದ ಬಾಪ್ತಾದ ತಿಳಿಸಿದ್ದಾರೆ, ಯಾವಾಗ ನನ್ನದು ಎಂದು ಹೇಳುತ್ತೀರೋ ಆಗ ಮೊದಲು ಯಾರ ನೆನಪು ಬರುತ್ತದೆ? ನನ್ನ ಬಾಬಾ ಅನ್ನುವ ಶಬ್ದ ನೆನಪಿಗೆ ಬರುತ್ತದೆ ತಾನೆ? ಬಲೆ, ಯಾವುದರಲ್ಲಿ ನನ್ನದು ಅನ್ನುವ ಶಬ್ದ ಇದೆಯೋ ಅಲ್ಲಿ ತಂದೆಯ ನೆನಪು ಬರಬೇಕು. ನನ್ನದು ಎಂದು ಹೇಳಿದಾಗ ಮೊದಲು ನನ್ನದು ಅಂದರೆ ಯಾವುದಾಗಿದೆ? ನನ್ನದು ಎಂದು ಹೇಳಿದಾಗ ನನ್ನವರು ಒಬ್ಬ ತಂದೆಯಾಗಿದ್ದಾರೆ ಅಂದ ಮೇಲೆ ತಂದೆಯ ನೆನಪು ಬರುತ್ತದೆ. ಹಾಗೆಯೇ ನಾನು ಎಂದು ಹೇಳಿದಾಗ ಹೇಗೆ ನನ್ನ ಬಾಬಾ ಅನ್ನುವುದನ್ನು ಮರೆಯುವುದಿಲ್ಲವೋ ಹಾಗೆ ನಾನು ಎಂದು ಹೇಳಿದಾಗ ಮೊದಲು ನಾನು ಆತ್ಮ ಅನ್ನುವುದು ನೆನಪಿಗೆ ಬರಬೇಕು. ಅಂದರೆ ನಾನು ಯಾರು? ನಾನು ಆತ್ಮ. ನಾನು ಆತ್ಮ ಇದನ್ನು ಮಾಡುತ್ತಿದ್ದೇನೆ. ನಾನು ಮತ್ತು ನನ್ನದು ಅನ್ನುವ ಎರಡೂ ಶಬ್ದ ಬೇಹದ್ದಿನ ಶಬ್ದ ಆಗಿರಲಿ. ಈ ರೀತಿ ಎರಡೂ ಶಬ್ದದಲ್ಲಿ ಬೇಹದ್ದಿನಲ್ಲಿ ಸ್ಥಿತ ಆಗಲು ಸಾಧ್ಯ ಇದೆ ತಾನೆ? ಆಗುತ್ತದೆ ತಾನೆ? ತಲೆಯನ್ನು ಅಲುಗಾಡಿಸಿ. ಈಗ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಾನು ಎಂದ ತಕ್ಷಣ ನಾನು ಆತ್ಮ ಅನ್ನುವುದು ನೆನಪಿಗೆ ಬರಬೇಕು ಮತ್ತು ನನ್ನ ಮೂಲಕ ಮಾಡಿಸುವವರು ಯಾರಾಗಿದ್ದಾರೆ ಅನ್ನುವುದೂ ಕೂಡ ನೆನಪಿಗೆ ಬರಬೇಕು. ಮಾಡಿಸುವಂಥವರು ತಂದೆ ಆಗಿದ್ದಾರೆ. ತಂದೆ ಮಾಡಿಸುತ್ತಿದ್ದಾರೆ. ಮಾಡಿಸುವಂತಹ ತಂದೆಯ ನೆನಪು ಸದಾ ಇರಬೇಕು. ಕಾರ್ಯವನ್ನು ಮಾಡುವ ಸಮಯದಲ್ಲಿ ಮಾಡಿಸುವಂತಹ ತಂದೆಯ ನೆನಪು ಇರಬೇಕು. ಇದರಲ್ಲಿ ನಾನು ಮಾಡಿದೆ ಅನ್ನುವ ಶಬ್ದ ಬರಲು ಸಾಧ್ಯ ಇಲ್ಲ. ನನ್ನ ವಿಚಾರ, ನನ್ನ ಕೆಲಸ, ಹೀಗೆ ನನ್ನ ಕೆಲಸ ಎಂದು ಹೇಳಿದಾಗ ನಿಮಗೆ ನಶೆ ಇರುತ್ತದೆ. ನನ್ನ ಕೆಲಸವೇ ಆಗಿರಬಹುದು, ಆದರೆ ಕೆಲಸವನ್ನು ಮಾಡಿಸುತ್ತಿರುವಂಥವರು ಪರಮಾತ್ಮ ತಂದೆ ಆಗಿದ್ದಾರೆ. ಆ ಕೆಲಸವನ್ನು ಕೊಟ್ಟಂತಹ ದಾತ ಯಾರಾಗಿದ್ದಾರೆ? ಈ ಕರ್ತವ್ಯ ಕೂಡ ಪ್ರಭುವಿನ ಕೊಡುಗೆ ಆಗಿದೆ. ಪ್ರಭುವಿನ ಕೊಡುಗೆಯನ್ನು ನನ್ನದು ಎಂದು ಹೇಳುವುದು ಸರಿಯಾದ ಮಾತಾಗಿದೆಯೇನು? ಅಲ್ಲ. ಬಾಪ್ತಾದ ಪ್ರತಿಯೊಂದು ಸ್ಥಾನದಲ್ಲೂ ರಿಸಲ್ಟನ್ನು ನೋಡಲು ಬಯಸುತ್ತಾರೆ. ಈ ಒಂದು ತಿಂಗಳಲ್ಲಿ ಎಲ್ಲರೂ ಸ್ವಾಭಾವಿಕ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಸ್ವಾಭಾವಿಕ ಗುಣ, ನ್ಯಾಚುರಲ್ ನೇಚರ್ ಎಂದು ಹೇಳುತ್ತೀರ ತಾನೆ? ಏಕೆಂದರೆ ನ್ಯಾಚುರಲ್ ನೇಚರ್ ಬೇಗ ಪರಿವರ್ತನೆ ಆಗುವುದಿಲ್ಲ. ಆದ್ದರಿಂದ ತಂದೆ ಮೊದಲೇ ತಿಳಿಸಿದ್ದಾರೆ, ಇದನ್ನು ನಿಮ್ಮ ನ್ಯಾಚುರಲ್ ನೇಚರನ್ನಾಗಿ ಮಾಡಿಕೊಳ್ಳಿ. ಅಂದರೆ ನಾನು ಆತ್ಮ, ಮಾಡಿಸುವಂಥವರು ತಂದೆ ಆಗಿದ್ದಾರೆ, ನನ್ನವರು ಕೇವಲ ಒಬ್ಬ ಪರಮಾತ್ಮ ತಂದೆ ಅನ್ನುವ ಮಾತನ್ನು ನಿಮ್ಮ ಸ್ವಾಭಾವಿಕ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳಿ. ಸದಾ ನಿಮ್ಮ ಚೆಹರೆಯಲ್ಲಿ ತಂದೆಯ ಗುಣಗಳೇ ಕಾಣಿಸಬೇಕು. ನಿಮ್ಮ ಚಲನೆಯಲ್ಲಿ ತಂದೆಯ ಶ್ರೀಮತ ಕಾಣಿಸಬೇಕು. ಸದಾ ಮುಗುಳ್ನಗುತ್ತಿರುವ ಚೆಹರೆ ನಿಮ್ಮ ಚೆಹರೆ ಆಗಿರಬೇಕು. ಸದಾ ಸಂತುಷ್ಟ ಆಗಿರುವಂತಹ ಮತ್ತು ಅನ್ಯರನ್ನು ಸಂತುಷ್ಟಪಡಿಸುವಂತಹ ನಡತೆ ನಿಮ್ಮ ನಡತೆ ಆಗಿರಬೇಕು. ಪ್ರತಿಯೊಂದು ಕರ್ಮದಲ್ಲೂ ಕರ್ಮ ಹಾಗೂ ಯೋಗದ ಬ್ಯಾಲೆನ್ಸ್ ಇರಬೇಕು. ಕೆಲವು ಮಕ್ಕಳು ಬಾಪ್ತಾದರವರಿಗೆ ಬಹಳ ಒಳ್ಳೆಯ ಮಾತನ್ನು ತಿಳಿಸುತ್ತಾರೆ. ಆ ಮಾತು ಏನು ಎಂದು ತಂದೆ ಹೇಳಬೇಕೇ? ಬಾಬಾ, ನನ್ನ ಸ್ವಭಾವವೇ ಹೀಗಿದೆ, ಮತ್ಯಾವ ಅವಗುಣವೂ ನನ್ನಲ್ಲಿ ಇಲ್ಲ. ನೀವು ಅರ್ಥ ಮಾಡಿಕೊಳ್ಳಿ, ನನ್ನ ಸ್ವಭಾವವೇ ಹೀಗಿದೆ ಎಂದು ಹೇಳುತ್ತಾರೆ. ಇದಕ್ಕೆ ಬಾಪ್ತಾದ ಏನನ್ನು ಹೇಳುತ್ತಾರೆ? ನನ್ನ ಮಾತು ಹೀಗಿದೆ, ನಾನು ಕ್ರೋಧವನ್ನು ಮಾಡಲಿಲ್ಲ, ನಾನು ಸ್ವಲ್ಪ ಜೋರಾಗಿ ಮಾತನಾಡುತ್ತೇನೆ, ನಾನು ಮಾತನಾಡುವುದೇ ಜೋರಾಗಿ ಎಂದು ಕೆಲವರು ಹೇಳುತ್ತಾರೆ. ಕೇವಲ ಸ್ವಲ್ಪ ಜೋರಾಗಿ ಮಾತನಾಡಿದೆ ಅಷ್ಟೇ, ನಾನೇನು ಕ್ರೋಧವನ್ನು ಮಾಡಲಿಲ್ಲ ಎಂದು ಹೇಳುತ್ತಾರೆ. ನೋಡಿ, ಎಷ್ಟು ಮಧುರಾತಿ ಮಧುರ ಮಾತನ್ನು ನೀವು ಹೇಳುತ್ತೀರಾ. ಅದಕ್ಕೆ ಬಾಪ್ತಾದ ಏನನ್ನು ಹೇಳುತ್ತಾರೆ ಅಂದರೆ, ಯಾವುದನ್ನು ನೀವು ನನ್ನ ಸ್ವಭಾವ ಎಂದು ಹೇಳುತ್ತೀರೋ ಈ ರೀತಿ ನನ್ನದು ಎಂದು ಹೇಳುವುದೇ ತಪ್ಪಾಗಿದೆ. ಇದು ರಾವಣನ ಗುಣ ಆಗಿದೆ. ರಾವಣನ ಗುಣವನ್ನು ನನ್ನದು ಎಂದು ಹೇಳುತ್ತೀರಾ. ನಿಮ್ಮ ಸ್ವಭಾವ ಅನಾದಿ ಕಾಲದ ಸ್ವಭಾವ, ಆದಿ ಕಾಲದ ಸ್ವಭಾವ ಮತ್ತು ಪೂಜ್ಯ ಕಾಲದ ಸ್ವಭಾವ, ಇದು ನಿಮ್ಮ ನಿಜ ಸ್ವಭಾವ ಆಗಿದೆ. ರಾವಣನ ವಸ್ತುವನ್ನು ನನ್ನದು ನನ್ನದು ಎಂದು ಹೇಳುತ್ತಿದ್ದೀರಾ. ಆದ್ದರಿಂದ ಆ ರಾವಣನ ವಸ್ತು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪರರ ವಸ್ತುವನ್ನು
ನನ್ನದು ಎಂದು ತಿಳಿದುಕೊಂಡು ನೀವು ಇಟ್ಟುಕೊಂಡಿದ್ದೀರ ತಾನೆ. ಯಾರಾದರೂ ಪರರ ವಸ್ತುವನ್ನು ತಮ್ಮ ಬಳಿ ಬಚ್ಚಿಟ್ಟುಕೊಂಡರೆ ಅದು ಚೆನ್ನಾಗಿರುತ್ತದೆಯೇನು? ಹಾಗೆಯೇ ರಾವಣನ ಗುಣ ಪರರ ಗುಣ ಆಗಿದೆ. ಅದನ್ನು ನೀವು ನನ್ನದು ಎಂದು ಏಕೆ ಹೇಳುತ್ತೀರಾ? ಬಹಳಷ್ಟು ನಶೆಯಿಂದ ಹೇಳುತ್ತೀರಾ. ನನ್ನದೇನೂ ದೋಷ ಇಲ್ಲ, ಇದು ನನ್ನ ಸ್ವಭಾವ ಆಗಿದೆ ಎಂದು. ಬಾಪ್ತಾದ ಕೂಡ ಮಕ್ಕಳನ್ನು ನೋಡುತ್ತಿದ್ದಾರೆ. ಬಾಪ್ತಾದರವರನ್ನು ಸಮಾಧಾನಪಡಿಸಲು ಪ್ರಯತ್ನ ಪಡುತ್ತೀರಾ. ಈಗ ಸಮಾಪ್ತಿಯ ಸಮಾರಂಭವನ್ನು ಆಚರಣೆ ಮಾಡುತ್ತೀರ ತಾನೆ. ಹೃದಯದಿಂದ ಹೇಳಿ, ಅಂದರೆ ಮನಪೂರ್ವಕವಾಗಿ ಹೇಳಿ. ಎಲ್ಲಿ ಮನಸ್ಸು ಇರುತ್ತದೆಯೋ ಅಲ್ಲಿ ಎಲ್ಲವೂ ಆಗುತ್ತದೆ. ಮನಸ್ಸಿನಿಂದ ಹೇಳಿ, ಇದು ನನ್ನ ಗುಣ ಅಲ್ಲ, ಇದು ಅನ್ಯರ ವಸ್ತು ಆಗಿದೆ. ಇದನ್ನು ನಾನು ಇಟ್ಟುಕೊಳ್ಳಬಾರದು. ನಾನು ಮರುಜನ್ಮವನ್ನು ಪಡೆದುಕೊಂಡಿದ್ದೇನೆ ಅಂದ ಮೇಲೆ ನಮ್ಮ ಸಂಸ್ಕಾರ ಬ್ರಾಹ್ಮಣರ ಸಂಸ್ಕಾರ ಆಗಿದೆಯೋ ಅಥವಾ ಹಳೆಯ ಸಂಸ್ಕಾರ ನನ್ನ ಸಂಸ್ಕಾರ ಆಗಿದೆಯೋ? ಬಾಪ್ತಾದ ಮಕ್ಕಳಿಂದ ಏನನ್ನು ಬಯಸುತ್ತಿದ್ದಾರೆ ಎಂದು ತಿಳಿಯಿತು ತಾನೆ. ಬಲೆ ಮನೋರಂಜನೆಯನ್ನು ಆಚರಣೆ ಮಾಡಿ, ಆಟ ಆಡಿ, ಕುಣಿಯಿರಿ. ಆದರೆ ಎಂದು ತಂದೆ ಹೇಳುತ್ತಾರೆ. ಎಲ್ಲವನ್ನು ಮಾಡುತ್ತಿದ್ದರೂ ಕೂಡ ಸಮಾನರಾಗಿರಬೇಕು. ಸಮಾನರಾಗಿದ್ದಾಗ ಜೊತೆಗೆ ಹೋಗಲು ಸಾಧ್ಯ. ಸಮಾನರಾದಾಗ ಮಾತ್ರ ತಂದೆಯ ಜೊತೆಗೆ ಹೋಗಲು ಸಾಧ್ಯ. ಇಲ್ಲದಿದ್ದರೆ ಧರ್ಮರಾಜ್ ಪುರಿಯಲ್ಲಿ ನಿಲ್ಲಬೇಕಾಗುತ್ತದೆ. ಆಗ ನೀವು ತಂದೆಯ ಜೊತೆಗೆ ಹೋಗಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ದಾದಿಯರಾದ ನೀವು ಹೇಳಿ, 1 ತಿಂಗಳಲ್ಲಿ ರಿಸಲ್ಟನ್ನು ನೋಡಬಹುದೇ? ಹೇಳಿ, ತಿಂಗಳ ನಂತರ ತಂದೆ ರಿಸಲ್ಟನ್ನು ನೋಡಬಹುದೇ? 1 ತಿಂಗಳು ಗಮನ ಕೊಟ್ಟು ಎಲ್ಲರೂ ಮಾಡಿ ತೋರಿಸುತ್ತೀರ ತಾನೆ. ಒಂದು ವೇಳೆ 1 ತಿಂಗಳವರೆಗೆ ಗಮನವನ್ನು ಇಟ್ಟುಕೊಂಡು ಮಾಡಿದರೆ ಅದೇ ಅಭ್ಯಾಸ ಆಗುತ್ತದೆ. ತಿಂಗಳಲ್ಲಿ 1 ದಿನ ಕೂಡ ಬಿಡಬಾರದು. ದಾದಿಯರು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವರು ಎಲ್ಲರೂ ಸೇರಿ ಒಬ್ಬರು ಇನ್ನೊಬ್ಬರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆಯನ್ನು ಇಟ್ಟುಕೊಂಡು ಸಹಯೋಗವನ್ನು ನೀಡಿ. ಹೇಗೆ ಯಾರಾದರೂ ಕೆಳಗಡೆ ಬಿದ್ದರೆ ಅವರನ್ನು ಕೈ ಹಿಡಿದು ಪ್ರೀತಿಯಿಂದ ಮೇಲೆ ಎತ್ತುತ್ತಾರೆ ತಾನೆ. ಹಾಗೆ ಈಗ ಶುಭ ಭಾವನೆ ಅಥವಾ ಶುಭ ಕಾಮನೆಯ ಸಹಯೋಗವನ್ನು ಒಬ್ಬರು ಇನ್ನೊಬ್ಬರಿಗೆ ನೀಡುತ್ತಾ ಕೇವಲ ನಿಮ್ಮನ್ನು ನೀವು ಕಡಿಮೆ ಪರೀಕ್ಷೆ ಮಾಡಿಕೊಳ್ಳುತ್ತೀರಾ. ಕಾರ್ಯವನ್ನು ಮಾಡಿದ ನಂತರ ಪರೀಕ್ಷೆ ಮಾಡಿಕೊಳ್ಳುತ್ತೀರಾ. ಆದರೆ ಕಾರ್ಯ ನಡೆದು ಹೋಗಿದೆ ತಾನೆ. ಮೊದಲು ಯೋಚಿಸಿ, ನಂತರ ಕಾರ್ಯವನ್ನು ಮಾಡಿ. ಮಾಡಿದ ನಂತರ ಯೋಚನೆ ಮಾಡಬೇಡಿ. ಮಾಡುವುದಕ್ಕಿಂತ ಮೊದಲೇ ಯೋಚನೆ ಮಾಡಿ, ನಾನು ಇದನ್ನು ಮಾಡಬೇಕೋ ಮಾಡಬಾರದು ಎಂದು. ಈಗ ಬಾಪ್ತಾದ ಯಾವ ಡ್ರಿಲ್ಲನ್ನು ಮಾಡಿಸುತ್ತಿದ್ದಾರೆ? 1 ಸೆಕೆಂಡ್ನಲ್ಲಿ ಶಾಂತಿಯ ಶಕ್ತಿಯ ಸ್ವರೂಪದಲ್ಲಿ ಸ್ಥಿತ ಆಗಿಬಿಡಿ. ಏಕಾಗ್ರ ಬುದ್ಧಿ, ಏಕಾಗ್ರ ಮನಸ್ಸು. ಇಡೀ ದಿನದಲ್ಲಿ 1 ಸೆಕೆಂಡ್ ಮಧ್ಯದಲ್ಲಿ ಸಮಯವನ್ನು ಮಾಡಿಕೊಂಡು ಅಭ್ಯಾಸವನ್ನು ಮಾಡಿ. ಶಾಂತಿಯ ಸಂಕಲ್ಪವನ್ನು ಮಾಡಿದ ತಕ್ಷಣ ಶಾಂತಿಯ ಸ್ವರೂಪದಲ್ಲೇ ಸ್ಥಿತ ಆಗಿಬಿಡಿ. ಅದಕ್ಕೋಸ್ಕರ ಸಮಯದ ಅವಶ್ಯಕತೆ ಇಲ್ಲ. ಸೆಕೆಂಡ್ನಲ್ಲಿ ಅಭ್ಯಾಸವನ್ನು ಮಾಡಿ. ಸೈಲೆನ್ಸ್ ಒಳ್ಳೆಯದು ತಾನೆ, ಶಾಂತಿ ಒಳ್ಳೆಯದು ತಾನೆ. ಎಲ್ಲ ಕಡೆಯ ಮಕ್ಕಳು ಜನ್ಮದಿನದ ಉತ್ಸವವನ್ನು ಆಚರಣೆ ಮಾಡುವುದಕ್ಕೋಸ್ಕರ ತಂದೆಯ ಬಳಿ ಬಂದಿದ್ದಾರೆ. 4 ಕಡೆಯ ಜನ್ಮದಿನದ ಉತ್ಸವವನ್ನು ಆಚರಣೆ ಮಾಡುವಂತಹ ಭಾಗ್ಯಶಾಲಿ ಆತ್ಮರಿಗೆ, ಸದಾ ಉತ್ಸಾಹದಲ್ಲಿ ಇರುವಂತಹ, ಸಂಗಮಯುಗದ ಉತ್ಸವವನ್ನು ಆಚರಿಸುವಂತಹ, ಸರ್ವ ಉಮ್ಮಂಗುತ್ಸಾಹದ ರೆಕ್ಕೆಯಿಂದ ಹಾರುವಂತಹ ಮಕ್ಕಳಿಗೆ, ಸದಾ ಮನಸ್ಸು ಬುದ್ಧಿಯಿಂದ ಏಕಾಗ್ರತೆಯನ್ನು ಅನುಭವ ಮಾಡುವಂತಹ ಮತ್ತು ಅನುಭವದ ಸ್ಥಿತಿಯಲ್ಲೇ ಸ್ಥಿತ ಆಗುವಂತಹ ಮಹಾವೀರ ಮಕ್ಕಳಿಗೆ, ಸದಾ ತಂದೆಯ ಸಮಾನ ಆಗುವಂತಹ ಉತ್ಸಾಹವನ್ನು ಸಾಕಾರ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ, ತಂದೆಯನ್ನೇ ಅನುಕರಣೆ ಮಾಡುವಂತಹ ಮಕ್ಕಳಿಗೆ, ಸದಾ ಒಬ್ಬರು ಇನ್ನೊಬ್ಬರಿಗೆ ಸ್ನೇಹಿಗಳಾಗಿ, ಸಹಯೋಗಿಗಳಾಗಿ ಸಾಹಸವನ್ನು ತೋರಿಸುವಂತಹ, ತಂದೆಯಿಂದ ಸಹಯೋಗದ ವರದಾನವನ್ನು ಅನ್ಯರಿಗೆ ಪ್ರಾಪ್ತಿ ಮಾಡಿಸುವಂತಹ ವರದಾನಿ ಮಕ್ಕಳಿಗೆ, ಮಹಾದಾನಿ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಪದುಮಾಪದಂ ಗುಣದಷ್ಟು ಶುಭಾಶಯಗಳು. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ಇಂದಿನ ವರದಾನ ಆಗಿದೆ. ಏಕಾಂತ ಮತ್ತು ಸ್ಮರಣೆಯಲ್ಲಿ ಬ್ಯುಸಿಯಾಗಿ ಇರುವಂತಹ ಬೇಹದ್ದಿನ ವಾನಪ್ರಸ್ಥಿಗಳಾಗಿ ವರ್ತಮಾನ ಸಮಯಕ್ಕನುಸಾರವಾಗಿ ನೀವೆಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೀರಾ. ವಾನಪ್ರಸ್ಥಿಗಳು ಎಂದು ಗೊಂಬೆಯ ಆಟವನ್ನು ಆಡುವುದಿಲ್ಲ. ಅವರು ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ಇರುತ್ತಾರೆ. ನೀವೆಲ್ಲರೂ ಬೇಹದ್ದಿನ ವಾನಪ್ರಸ್ಥಿಗಳು. ಸದಾ ಒಬ್ಬ ತಂದೆಯ ಅಂತ್ಯದಲ್ಲಿ ಮುಳುಗುವಂಥವರು, ಅಂದರೆ ಏಕಾಂತದಲ್ಲಿ ಇರುವಂಥವರು. ಜೊತೆಗೆ ಒಬ್ಬ ತಂದೆಯ ಸ್ಮರಣೆಯನ್ನು ಮಾಡುತ್ತಾ ಸ್ಮೃತಿ ಸ್ವರೂಪರಾಗಿ ಇರುವಂಥವರು. ಎಲ್ಲ ಮಕ್ಕಳ ಬಗ್ಗೆ ಬಾಪ್ತಾದರವರಿಗೆ ಇದೇ ಶುಭ ಆಸೆ ಇದೆ. ಈಗ ತಂದೆ
ಮಕ್ಕಳು ನನ್ನ ಸಮಾನ ಆಗಲಿ ಎಂದು ಬಯಸುತ್ತಿದ್ದಾರೆ. ಸದಾ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗುವುದೇ ಸಮಾನ ಆಗುವುದಾಗಿದೆ. ಸಮಾವೇಶ ಆಗುವುದೇ ವಾನಪ್ರಸ್ಥ ಸ್ಥಿತಿಯ ಗುರುತಾಗಿದೆ. ಇಂದಿನ ಶ್ಲೋಗನ್ ಆಗಿದೆ. ಸಾಹಸದ ಒಂದು ಹೆಜ್ಜೆಯನ್ನು ನೀವು ಇಡಿ, ಆಗ ಸಹಯೋಗದ 1000 ಹೆಜ್ಜೆಯನ್ನು ತಂದೆ ಇಡಿಸಿ ನಿಮ್ಮನ್ನು ಮುಂದೆ ಕರೆದುಕೊಂಡು ಹೋಗುತ್ತಾರೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ಈಗ ಸಂಪನ್ನರಾಗುವ ಮಾತಿನಲ್ಲಿ ಅಥವಾ ಕರ್ಮಾತೀತರಾಗುವ ಮಾತಿನಲ್ಲಿ ತತ್ಪರರಾಗಿ. ಹೇಗೆ ತಂದೆಗೋಸ್ಕರ ಎಲ್ಲರ ಬಾಯಲ್ಲಿ ಇದೇ ಶಬ್ದ ಬರುತ್ತದೆ ನನ್ನ ಬಾಬಾ ಎಂದು, ಅದೇ ರೀತಿ ಪ್ರತಿ ಶ್ರೇಷ್ಠ ಆತ್ಮರ ಬಗ್ಗೆ ಇದೇ ಭಾವನೆ ಇರಲಿ. ಪ್ರತಿಯೊಬ್ಬರ ಬಗ್ಗೆ ಇದೇ ರೀತಿ ಅನುಭವ ಆಗಲಿ. ಪ್ರತಿಯೊಬ್ಬರಿಗೂ ನಿಮ್ಮ ಮೂಲಕ ನನ್ನತನದ ಅನುಭವ ಆಗಬೇಕು. ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು, ಇವರು ನನ್ನ ಶುಭ ಚಿಂತಕರು, ಇವರು ನನ್ನ ಸಹಯೋಗಿಗಳು, ಸೇವೆಯಲ್ಲಿ ಇವರು ಜೊತೆಗಾರರಾಗಿದ್ದಾರೆ ಎಂದು. ಇದಕ್ಕೆ ಹೇಳಲಾಗುತ್ತದೆ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಸಿಂಹಾಸನದಲ್ಲಿ ಸ್ಥಿತ ಆಗುವುದು ಎಂದು. ಇಂದಿನ ಸೂಚನೆಯಾಗಿದೆ. ಇಂದು ತಿಂಗಳ 3ನೇ ರವಿವಾರ ಆಗಿದೆ. ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ 6:30ರಿಂದ 7:30ರವರೆಗೆ ವಿಶೇಷವಾಗಿ ಯೋಗದ ಅಭ್ಯಾಸದ ಸಮಯದಲ್ಲಿ ಭಕ್ತರಿಗೋಸ್ಕರ ತಮ್ಮ ಲೈಟ್ ಮೈಟ್ ಸ್ವರೂಪದಲ್ಲಿ ಸ್ಥಿತಾಗಿ ಭ್ರುಕುಟಿಯ ಮಧ್ಯದಲ್ಲಿ ಬಾಪ್ತಾದರವರನ್ನು ಆಹ್ವಾನ ಮಾಡುತ್ತಾ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡಿ ಮತ್ತು 4 ಕಡೆ ಲೈಟ್ ಮೈಂಡ್ನ ಕಿರಣವನ್ನು ಹರಡುವಂತಹ ಸೇವೆಯನ್ನು ಮಾಡಿ. ಒಳ್ಳೆಯದು. ಓಂ ಶಾಂತಿ.